ರಾತ್ರಿ 12 ಗಂಟೆ ಆಗಿತ್ತು. ಅನಿಲ್ ಮತ್ತು ಅವನ ಹೆಂಡತಿ ಶೋಭಾ ಗಾಢ ನಿದ್ರೆಯಲ್ಲಿ ಮಲಗಿದರು. ಅಷ್ಟರಲ್ಲಿ ಅನಿಲ್ಗೆ ಯಾರು ಅವನನ್ನು ಕರೆಯುತ್ತಿದ್ದಂತೆ ಅನಿಸಿತ್ತು. ಅವನು ತಕ್ಷಣ ಎಚ್ಚರಗೊಂಡು ನೋಡಿದಾಗ ಶೋಭಾ ನೋವಿನಿಂದ ಅಲುಗಾಡುತ್ತಿದ್ದಳು. ಎದ್ದೇಳಿ ನೋಡಿ, ನನ್ನ ಹೊಟ್ಟೆಯಲ್ಲಿ ತುಂಬ ನೋವಾಗ್ತಾ ಇದೆ ಎಂದು ಹೇಳುತ್ತಿದ್ದಳು. ಅನಿಲ್ ಆತಂಕದಿಂದ ಎದ್ದು ಕುಳಿತ. ಶೋಭಾಳ ಮುಖದ ಮೇಲೆ ಬೆವರಿನ ಹನಿಗಳು ಮತ್ತು ಅವಳ ಆರೋಗ್ಯ ಕೆಡುತ್ತಿರುವುದನ್ನು ನೋಡಿ ಅವನು ತುಂಬ ಗಾಬರಿಗೊಂಡ. ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಪಕ್ಕದ ಕೋಣೆಯಲ್ಲಿ ಮಲಗಿದ ತನ್ನ ತಾಯಿ ಪ್ರಭಾದೇವಿಯವರನ್ನು ಎಬ್ಬಿಸಿ, ಅಮ್ಮ ಹೇಳಿ, ಶೋಭಾಳ ಆರೋಗ್ಯ ತುಂಬ ಕೆಡುತ್ತಿದೆ ಎಂದು ಹೇಳಿದನು. ಪ್ರಭಾದೇವಿ ಕಣ್ಣು ಒರೆಸುತ್ತಾ ಹೊರಗೆ ಬಂದು ಉಸಿರಾಡುತ್ತಾ, ಗರ್ಭಾವಸ್ಥೆಯಲ್ಲಿ ಇಂತಹ ಸಣ್ಣ ಸಣ್ಣ ಸಮಸ್ಯೆಗಳು ಆಗುತ್ತಲೇ ಇರುತ್ತವೆ, ಹೆಚ್ಚು ಏನೂ ಚಿಂತಿಸಬೇಕಿಲ್ಲ, ಬಹುಶಃ ಗ್ಯಾಸ್ ಆಗಿರಬಹುದು ಎಂದಳು. ಆದರೆ ಶೋಭಾ ನೋವಿನಿಂದ ಅಳುತ್ತಾ, ಇಲ್ಲ ಅಮ್ಮ, ಇದು ವಿಚಿತ್ರವಾದ ನೋವು, ನನಗೆ ತುಂಬ ಗಾಬರಿಯಾಗುತ್ತಿದೆ ಎಂದು ಹೇಳಿದಳು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂತು. ಅನಿಲ್, ಅಮ್ಮ ನೀವು ಮನೆಯಲ್ಲೇ ಇರಿ, ನಾನು ಶೋಭಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು. ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಿದರು. ವೈದ್ಯರು ಹೇಳಿದರು, ಕೆಲವು ಸಂಕೀರ್ಣತೆಗಳ ಕಾರಣದಿಂದ ಶೋಭಾಳ ಗರ್ಭ ಬಹಳ ದುರ್ಬಲವಾಗಿದೆ. ಅವಳು ಸಂಪೂರ್ಣ ಬೆಡ್ ರೆಸ್ಟ್ನಲ್ಲಿ ಇರಬೇಕು, ಇಲ್ಲವಾದರೆ ಮಗುವಿನ ಜೀವಕ್ಕೆ ಅಪಾಯವಿದೆ ಅಂತ ಹೇಳುತ್ತಾರೆ. ವೈದ್ಯರ ಮಾತು ಕೇಳಿ ಅನಿಲ್ ತುಂಬ ಹೆದರಿದ. ಏಕೆಂದರೆ ಮದುವೆಯಾದ 7 ವರ್ಷಗಳ ನಂತರ ಬಹಳಷ್ಟು ಚಿಕಿತ್ಸೆ ಪಡೆದು ಅವರಿಗೆ ತಂದೆ ತಾಯಿಯಾಗುವ ಭಾಗ್ಯ ದೊರೆತಿತ್ತು. ಈ ಮಗುವಿನೊಂದಿಗೆ ಶೋಭಾಳ ಅನೇಕ ಕನಸುಗಳನ್ನು ಜೋಡಿಸಿಕೊಂಡಿದ್ದವು. ಆ ಕನಸುಗಳು ಮುರಿಯಬಾರದು ಎಂದು ಅನಿಲ್ ನಿರ್ಧಾರ ಮಾಡಿಕೊಂಡಿದ್ದನು. 3 ದಿನಗಳ ನಂತರ ಶೋಭಾ ಆಸ್ಪತ್ರೆಯಿಂದ ಮನೆಗೆ ಬಂದಳು. ಆಗ ಅವಳಿಗೆ 5ನೇ ತಿಂಗಳು ಮಾತ್ರ ಆಗಿದ್ದರಿಂದ ಇನ್ನು ಹಲವಾರು ತಿಂಗಳುಗಳು ಹೆಚ್ಚಿನ ಕಾಳಜಿ ಅಗತ್ಯವಿತ್ತು. ಅನಿಲ್ ಮನೆಗೆ ಅವನ ತಾಯಿ ಮತ್ತು ಹೆಂಡತಿಯ ಹೊರತು ಕೆಲಸದವಳು ಮಾತ್ರ ಬರುತ್ತಿದ್ದಳು. ಆದರೆ ಅವಳು ಪೂರ್ಣ ಸಮಯ ಶೋಭಾಳ ಆರೈಕೆ ಮಾಡಲಾಗುತ್ತಿರಲಿಲ್ಲ. ಪ್ರಭಾದೇವಿಗೂ ಕಾಲುಗಳ ನೋವು ಇತ್ತು. ಹೀಗಾಗಿ ಅನಿಲ್ ಶೋಭಾಳ ತಾಯಿಯೊಂದಿಗೆ ಮಾತನಾಡಿದರು. ಅವರಿಗೂ ತಮ್ಮದೇ ಜವಾಬ್ದಾರಿಗಳು ಇದ್ದವು. ಅವರು, ನಾನು ಬರಲು ಸಾಧ್ಯವಿಲ್ಲ, ಆದರೆ ನನ್ನ ಚಿಕ್ಕ ಮಗಳು ಶಾಲಿನಿಯನ್ನು ಸಹಾಯಕ್ಕೆ ಕಳಿಸುತ್ತೇನೆ ಎಂದರು. ಅನಿಲ್ ಕೃತಜ್ಞತೆಯಿಂದ ಒಪ್ಪಿಕೊಂಡನು. ಶಾಲಿನಿ ಭಾವನ ಮನೆಗೆ ಹೋಗುವ ವಿಚಾರ ಕೇಳಿ ತುಂಬ ಖುಷಿಪಟ್ಟಳು. ಅವಳಿಗೆ ಅಕ್ಕ ಮತ್ತು ಭಾವನ ಜೊತೆ ಕೆಲ ದಿನಗಳು ಇರಲು ಅವಕಾಶ ಸಿಕ್ಕಿತ್ತು. ಮನೆಗೆ ಬಂದ ತಕ್ಷಣ ಅವಳು ಮನೆಯ ಕೆಲಸಗಳನ್ನು, ಅಕ್ಕನ ಆರೈಕೆಯನ್ನು ಹೊತ್ತುಕೊಂಡಳು. ಶಾಲಿನಿ 20 ವರ್ಷದ ಹರ್ಷಭರಿತ ಮತ್ತು ಚುರುಕು ಹುಡುಗಿಯಾಗಿದ್ದಳು. ಕೆಲಸ ಮಾಡುತ್ತಾ ಶೋಭಾಳನ್ನು ತನ್ನ ಮಾತುಗಳಿಂದ ಸದಾ ನಗಿಸುತ್ತಿದ್ದಳು. ಮನೆಯ ವಾತಾವರಣ ತುಂಬ ಸಂತೋಷಕರವಾಗಿತ್ತು. ಆದರೆ ಪ್ರಭಾದೇವಿ ಶಾಲಿನಿ ಕುಳಿತು ಮೊಬೈಲ್ ಬಳಸುತ್ತಿರುವುದನ್ನು ಕಂಡಾಗಲೆಲ್ಲ ಕೋಪಗೊಳ್ಳುತ್ತಿದ್ದಳು. ಅವರಿಗೆ ಶಾಲಿನಿ ಕೆಲಸ ಮಾಡಲು ಬಂದಿದ್ದಾಳೆ, ಆರಾಮ್ ಮಾಡಲು ಅಲ್ಲ ಎಂದು ಅನಿಸುತ್ತಿತ್ತು. ಆದ್ದರಿಂದ ಅವಳನ್ನು ಯಾವಾಗಲೂ ಕೆಲಸ ಹೇಳಿ ಎಬ್ಬಿಸುತ್ತಿದ್ದಳು. ಒಂದು ದಿನ ಮಧ್ಯಾಹ್ನ ಊಟದ ನಂತರ ಶೋಭಾ ವಿಶ್ರಾಂತಿ ಪಡೆಯುತ್ತಿದ್ದಳು. ಪ್ರಭಾದೇವಿ ತಮ್ಮ ಕೋಣೆಯಲ್ಲಿದ್ದಳು. ಶಾಲಿನಿ ತುಂಬ ದಣಿದಿದ್ದರಿಂದ ಸ್ವಲ್ಪ ಸಮಯ ತನ್ನ ಕೋಣೆಯಲ್ಲಿ ಮಲಗಿ ಮೊಬೈಲ್ನಲ್ಲಿ ಸ್ನೇಹಿತರ ಜೊತೆ ಚಾಟ್ ಮಾಡುತ್ತಿದ್ದಳು. ಅಷ್ಟರಲ್ಲಿ ಪ್ರಭಾದೇವಿ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಅಸ್ತವ್ಯಸ್ತ ಕಂಡು ಕೋಪಗೊಂಡಳು. ಶಾಲಿನಿಯನ್ನು ನೋಡಿ, ಇಲ್ಲಿ ಆರಾಮ್ ಮಾಡ್ತಾ ಇದೆಯಾ? ಅಡುಗೆ ಮನೆ ಎಷ್ಟು ಗೊಂದಲವಾಗಿದೆ ನೋಡಿದೆಯಾ? ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಎಂದು ಗದರಿಸಿದಳು. ಶಾಲಿನಿ ಮೌನವಾಗಿ ಕೆಲಸ ಮುಗಿಸಿ ಬಂದಾಗ ಪ್ರಭಾದೇವಿ ಬಾಲ್ಕನಿಯಲ್ಲಿ ಫೋನ್ನಲ್ಲಿ ಮಾತಾಡುತ್ತಾ, ಬಹುಶಃ ಸೊಸೆಯ ತಂಗಿ ಇಲ್ಲಿಗೆ ಬಂದು ರಾಣಿಯಾಗಿದ್ದಾಳೆ, ಉಚಿತವಾಗಿ ಊಟ ಮಾಡುತ್ತಾ ಮೊಬೈಲ್ ನೋಡುತ್ತಾಳೆ ಎಂದು ಹೇಳುತ್ತಿರುವುದನ್ನು ಕೇಳಿಸಿಕೊಂಡಳು. ಇದನ್ನು ಕೇಳಿ ಶಾಲಿನಿ ತುಂಬ ನೋವಿನಿಂದ ಕಣ್ಣೀರಿಟ್ಟಳು. ಸಂಜೆ ಅನಿಲ್ ಮನೆಗೆ ಬಂದಾಗ ಶಾಲಿನಿ ಮೌನವಾಗಿದ್ದಳು. ಅವಳು ನಡೆದ ಎಲ್ಲವನ್ನು ಅನಿಲ್ ಮತ್ತು ಪ್ರಭಾದೇವಿಯ ಮುಂದೆಯೇ ಹೇಳಿದಳು. ಅನಿಲ್ ತನ್ನ ತಾಯಿಯ ವರ್ತನೆಯ ಬಗ್ಗೆ ತುಂಬ ಬೇಸರಗೊಂಡು ಶಾಲಿನಿಯಿಂದ ಕ್ಷಮೆ ಕೇಳಿಸಿದ್ದ ಮತ್ತು ತನ್ನ ತಾಯಿಗೆ ಕೋಪದಿಂದ ಮಾತನಾಡಿದ್ದ. ಅಮ್ಮ, ಅವಳು ನಮ್ಮ ಮನೆಯ ಕೆಲಸ ಮಾಡೋಕ್ಕೆ ಇಲ್ಲಿ ಬರಲಿಲ್ಲ, ಅವಳು ಅವಳ ಅಕ್ಕನ ಸೇವೆ ಮಾಡೋಕ್ಕೆ ಬಂದಿದ್ದಾಳೆ. ಅವಳು ನಮ್ಮ ಮನೆಯ ಅತಿಥಿ ಇದ್ದಾಳೆ, ನೌಕರ ಅಲ್ಲ. ಇವತ್ತೇ ಅವಳಿಗೆ ಅವಳ ಮನೆಗೆ ಕಳಿಸಿಕೊಡುತ್ತೇನೆ. ನೀವೇ ನಿಮ್ಮ ಸೊಸೆಯ ಸೇವೆ ಮಾಡುತ್ತಾ ಮನೆ ನೋಡಿಕೊಳ್ಳಿ ಅಂತ ಹೇಳುತ್ತಾನೆ. ಮಗನ ಮಾತು ಕೇಳಿ ಇವಳು ಗಾಬರಿಗೊಂಡಳು. ಶಾಲಿನಿ ಹೋದರೆ ಎಲ್ಲ ಕೆಲಸ ನನ್ನ ಮೇಲೆ ಬರುತ್ತೆ ಅಂತ ತಿಳಿದು ಅದಕ್ಕೆ ಅವಳು ಶಾಲಿನಿಗೆ ಕ್ಷಮೆ ಕೇಳಿ, ಇನ್ನು ಮುಂದೆ ನಾನು ನಿನಗೆ ಏನೂ ಹೇಳುವುದಿಲ್ಲ, ಮಗಳಂತೆ ನೋಡಿಕೊಳ್ಳುತ್ತೇನೆ, ಇವಳನ್ನು ಕಳಿಸಿಕೊಡಬೇಡ ಮಗನೇ ಅಂತ ಹೇಳುತ್ತಾಳೆ. ಆವಾಗ ಮಗ ಸರಿ ಆಯಿತು ಅಂತ ಹೇಳುತ್ತಾನೆ. ಶಾಲಿನಿಯೂ ಕೂಡ ಇರಲು ಒಪ್ಪುತ್ತಾಳೆ. ಆ ದಿನದ ನಂತರ ಪ್ರಭಾದೇವಿ ಶಾಲಿನಿಯೊಂದಿಗೆ ಎಂದಿಗೂ ಮನೆ ಕೆಲಸದವಳಂತೆ ವರ್ತಿಸಲಿಲ್ಲ. ಸಮಯ ಬಂದಾಗ ಶೋಭಾ
ಒಂದು ಸುಂದರ ಮಗಳನ್ನು ಜನ್ಮ ನೀಡಿದಳು. ಶಾಲಿನಿ ಎಲ್ಲ ಹಂತದಲ್ಲೂ ಬೆಂಬಲವಾಗಿ ನಿಂತಳು. ಇಂತಹ ಸಂದರ್ಭಗಳಲ್ಲಿ ಸಹಾಯಕ್ಕೆ ಬರುವವರು ನೌಕರರು ಅಲ್ಲ, ಅವರು ಕುಟುಂಬದ ಆಧಾರ. ಅವರಿಗೆ ಗೌರವ ಮತ್ತು ಕೃತಜ್ಞತೆ ತೋರಿಸಬೇಕು. ಯಾರ ಮನಸ್ಸಿಗೂ ನೋವುಂಟು ಮಾಡಬಾರದು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.